ಯುದ್ಧದ ಎಫೆಕ್ಟ್ ಚಿನ್ನ ಬೆಳ್ಳಿಯ ದಾಖಲೆ ಏರಿಕೆಯಾಗಿದೆ ಬೆಲೆಯಲ್ಲಿ. ಆಭರಣ ಪ್ರಿಯರಿಗೆ ಶಾಕ್ ಕೊಟ್ಟಂತಹ ಗೋಲ್ಡ್ ಸಿಲ್ವರ್. ಯುದ್ಧದ ಎಫೆಕ್ಟ್ ಚಿನ್ನ ಬೆಳ್ಳಿಯ ಬೆಲೆ ದಾಖಲೆಯ ಏರಿಕೆ. ಆಭರಣ ಪ್ರಿಯರಿಗೆ ಶಾಕ್ ಕೊಟ್ಟಿದೆ ಗೋಲ್ಡ್ ಸಿಲ್ವರ್. ದೊಡ್ಡ ಮಟ್ಟದ ರೇಟ್ ಜಂಪ್ ಆಗಿರುವಂತದ್ದು. ದೊಡ್ಡ ಮಟ್ಟದ ರೇಟ್ ಮತ್ತೆ 3 ಲಕ್ಷಕ್ಕೆ ಬಂತು ಕೆಜಿ ಬೆಳ್ಳಿ ದರ. ಕೆಜಿ ಸಿಲ್ವರ್ ದರ 2,86,000 ರೂಪಾಯಿ. ಬೆಳ್ಳಿ ಮಾತ್ರವಲ್ಲದೆ ಬಂಗಾರದ ರೇಟ್ನಲ್ಲೂ ಏರಿಕೆ ಕಂಡು ಬಂದಿದೆ. 10 ಗ್ರಾಂ ಗೋಲ್ಡ್ಗೆ 1,68,000 ರೂಪಾಯಿ. ನಿನ್ನೆಯಿಂದ ಚಿನ್ನದ ದರ 4,000 ರೂಪಾಯಿ ಏರಿಕೆ ಕಂಡಿದೆ. ಇಂದು ಬಂಗಾರ ಬೆಳ್ಳಿ ದರದಲ್ಲಿ ಭಾರೀ ಏರಿಕೆಯ ಸಾಧ್ಯತೆ ಇದೆ. ಇಂದು ಕೂಡ ಗ್ರಾಹಕರಿಗೆ ಮತ್ತೆ ಶಾಕ್ ಕೊಟ್ಟಿದೆ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನಲ್ಲಿ. ಯುದ್ಧದ ಎಫೆಕ್ಟ್ ಇದು. ಚಿನ್ನ ಬೆಳ್ಳಿಯ ದಾಖಲೆಯ ಬೆಲೆಯಲ್ಲಿ ಏರಿಕೆಯಾಗಿದೆ. ಆಭರಣ ಪ್ರಿಯರಿಗೆ ಇದು ಶಾಕ್ ಕೊಟ್ಟಿದೆ. ಗೋಲ್ಡ್ ಮತ್ತು ಸಿಲ್ವರ್ ರೇಟ್ಗಳು ನಿರಂತರವಾಗಿ ಇಳಿಕೆ ಕಾಣುತ್ತಿದ್ದಂತಹ ಚಿನ್ನದ ಬೆಲೆಯಲ್ಲಿ ಈಗ ದೊಡ್ಡ ಮಟ್ಟದ ಜಂಪ್ ಕಂಡಿದೆ. ಮತ್ತೆ 3 ಲಕ್ಷದ ಸನಿಹ ತಲುಪಿದೆ ಕೆಜಿಯ ಬೆಳ್ಳಿಯ ದರ. ಕೆಜಿ ಸಿಲ್ವರ್ ದರ 2,86,000 ರೂಪಾಯಿ ಆಗಿದೆ. ಬೆಳ್ಳಿ ಮಾತ್ರವಲ್ಲದೆ ಬಂಗಾರದ ರೇಟ್ನಲ್ಲೂ ಕೂಡ ಭಾರೀ ಏರಿಕೆ ಕಂಡು ಬಂದಿರುವಂತದ್ದು. 10 ಗ್ರಾಂ ಗೋಲ್ಡ್ ರೇಟ್ 1,68,000 ರೂಪಾಯಿ. ನಿನ್ನೆಯಿಂದ ಚಿನ್ನದ ದರ 4,000 ರೂಪಾಯಿ ಏರಿಕೆಯಾಗಿದೆ. ಇವತ್ತು ಬಂಗಾರ ಬೆಳ್ಳಿಯ ದರದಲ್ಲಿ ಭಾರೀ ಏರಿಕೆಯಾಗುವಂತ ಸಾಧ್ಯತೆ ಕೂಡ ಇದೆ. ಗ್ರಾಹಕರಿಗೆ ಮತ್ತೆ ಶಾಕ್ ಇದು ಗೋಲ್ಡ್ ಸಿಲ್ವರ್ ರೇಟ್. ಯುದ್ಧದ ಎಫೆಕ್ಟ್ ಹೆಂಗಿದೆ ಅಂದ್ರೆ ಗ್ರಾಹಕ ಶಾಕ್ ಅಲ್ಲಿ ಇದ್ದಾನೆ. ಬಂಗಾರ ಬೆಳ್ಳಿಯನ್ನ ಕೊಂಡುಕೊಳ್ಳುವಂತಹ ಗ್ರಾಹಕ. ಯಾಕೆಂದ್ರೆ ಮತ್ತೆ ಇಳಿಕೆಯಲ್ಲಿದ್ದಂತಹ ಚಿನ್ನ ಈಗ ದಿಢೀರಂತ ಜಂಪ್ ಕಂಡಿರುವಂತದ್ದು. ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹತ್ತತ್ರ 3 ಲಕ್ಷಕ್ಕೆ ತಲುಪಿದೆ ಕೆಜಿ ಸಿಲ್ವರ್ ರೇಟ್. ಯಾಕೆಂದ್ರೆ 2,86,000. ಇನ್ನು ಬೆಳ್ಳಿ ಅಷ್ಟೇ ಅಲ್ಲದೆ ಬಂಗಾರದ ರೇಟಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. 10 ಗ್ರಾಂ ಗೋಲ್ಡ್ ಈಗ 1,68,000 ರೂಪಾಯಿ. ನಿನ್ನೆಯಿಂದ ಚಿನ್ನದ ದರ 4,000 ರೂಪಾಯಿ ಏರಿಕೆಯಾಗಿದೆ. ಹಾಗಾಗಿ ಬಂಗಾರ ಬೆಳ್ಳಿ ದರದಲ್ಲಿ ಭಾರಿ ಏರಿಕೆಯ ಸಾಧ್ಯತೆ ಇವತ್ತೂ ಕೂಡ ಮುಂದುವರೆದಿದೆ. ಗ್ರಾಹಕನಿಗೆ ಇದು ಮತ್ತೆ ಶಾಕ್ ಅಂತಾನೆ ಹೇಳಬಹುದು. ಹೂಡಿಕೆದಾರರು ಮಾತ್ರ ಸ್ವಲ್ಪ ನಿಟ್ಟುಸಿರು ಬಿಡ್ತಿದ್ದಾರೆ. ಯುದ್ಧದ ಎಫೆಕ್ಟ್ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ದಾಖಲೆಯ ಏರಿಕೆ ಕಂಡು ಬಂದಿರುವಂತದ್ದು. ಇಷ್ಟು ದಿನ ಯುದ್ಧದ ಎಫೆಕ್ಟ್ ಇದ್ರೂ ಕೂಡ ಇಳಿಕೆ ಕಂಡು ಬಂದಿತ್ತು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ. ಹೂಡಿಕೆದಾರರು ಟೆನ್ಷನ್ ಆಗಿದ್ರು ಮತ್ತು ಗ್ರಾಹಕ ಸ್ವಲ್ಪ ಸ್ಥಿರವಾಗ್ತಿದೆ ಚಿನ್ನದ ಬೆಲೆಯಲ್ಲಿ ಬೆಳ್ಳಿಯ ಬೆಲೆಯಲ್ಲಿ ಅಂದುಕೊಳ್ಳುತ್ತಿದ್ದ ಹಾಗೇನೆ ಈಗ ಮತ್ತೆ ಕಂಡು ಬಂದಿರುವಂತದ್ದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಭಾರಿ ಜಂಪ್ ಆಗಿರುವಂತದ್ದು. ಇವತ್ತು ಕೂಡ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಏರಿಕೆಯಾಗುತ್ತೆ ಅನ್ನುವಂಥ ವಿಶ್ಲೇಷಣೆ ಇದೆ. ಹಾಗಾಗಿ ಬಂಗಾರ ಮತ್ತು ಬೆಳ್ಳಿಯ ದರ ಎರಡರಲ್ಲೂ ಕೂಡ ಏರಿಕೆಯಾಗಿರುವಂತದ್ದು. ಬೆಳ್ಳಿ ಆಲ್ಮೋಸ್ಟ್ 3 ಲಕ್ಷ ತಲುಪಿರುವಂತದ್ದು. ಕೆಜಿಯ ಬೆಳ್ಳಿಯ ಬೆಲೆ 2,86,000 ಇದೆ. ಇವತ್ತು ಕೂಡ ಬೆಳ್ಳಿಯ ರೇಟ್ನಲ್ಲಿ ಜಂಪ್ ಆಗುತ್ತೆ ಅನ್ನಲಾಗ್ತಿದೆ. ಇನ್ನು ಬಂಗಾರದ ದರದಲ್ಲೂ ಕೂಡ 4,000 ರೂಪಾಯಿ 10 ಗ್ರಾಂಗೆ ಏರಿರುವಂತದ್ದು. ಆಭರಣ ಪ್ರಿಯರಿಗೆ ಆಭರಣ ಕೊಂಡುಕೊಳ್ಳುವಂತಹ ಗ್ರಾಹಕರಿಗೆ ಶಾಕ್. ಆದರೆ ಹೂಡಿಕೆ ಮಾಡಿದಂತಹ ಹೂಡಿಕೆದಾರರು ಮಾತ್ರ ಇವಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಿದ್ದಾರೆ. ಬೆಳ್ಳಿ ಮಾತ್ರ ಅಲ್ಲ, ಬಂಗಾರದ ರೇಟ್ನಲ್ಲೂ ಏರಿಕೆಯಾಗಿದೆ. ಇನ್ನು ಯುದ್ಧದ ಎಫೆಕ್ಟ್ ಎಲ್ಲ ರೇಟ್ಗಳ ಮೇಲೂ ಎಫೆಕ್ಟ್ ಆಗ್ತಿರುವಂಥದ್ದು, ಏರಿಕೆ ಕಂಡು ಬರ್ತಾನೆ ಇರುವಂಥದ್ದು. ಪ್ರಮುಖವಾಗಿ ಆಭರಣ ಪ್ರಿಯರಿಗೆ ಮತ್ತು ಹೂಡಿಕೆದಾರರು ಅಂತ ನೋಡೋದಾದ್ರೆ, ಹೂಡಿಕೆದಾರರು ಇಷ್ಟು ದಿನ ಇಳಿಮುಖವಾಗಿದ್ದ ಚಿನ್ನ ಮತ್ತು ಬೆಳ್ಳಿಯ ರೇಟನ್ನು ನೋಡಿ ಟೆನ್ಷನ್ ಆಗಿದ್ರು. ಯಾಕೆಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಹೂಡಿಕೆ ಮಾಡೋದು ಬೆಸ್ಟ್ ಅಂತ ಹೇಳಿ ಆರ್ಥಿಕ ತಜ್ಞರು ಕೊಟ್ಟಂತಹ ಒಂದು ಸಲಹೆಯ ಮೇಲೆಗೆ ಹೂಡಿಕೆ ಮಾಡಿದ್ರು. ಅದರಲ್ಲೂ ಕೂಡ ಬೆಳ್ಳಿಯ ಬೆಲೆ ಗಗನಕ್ಕೇರುತ್ತೆ, ಆರಾಮಾಗಿ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಬಹುದು, ಇದು ಬೆಸ್ಟ್ ಅನ್ನುವಂತಹ ಸಲಹೆನೇ ಇತ್ತು. ಆದರೆ ಯುದ್ಧ ಶುರುವಾದಾಗಿನಿಂದಲೂ ಇಳಿಮುಖವಾಗಿತ್ತು ಚಿನ್ನ ಮತ್ತು ಬೆಳ್ಳಿಯ ಬೆಲೆ. ಈಗ ಸದ್ಯಕ್ಕೆ ಏರಿದೆ, ಇಂದು ಕೂಡ ಏರುವ ಸಾಧ್ಯತೆ ಇದೆ.